ದೋಸ್ತ್ ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಾ? ಈಗ ಅವಳು ಇದೇ ಊರಲ್ಲಿ ನಿನ್ ಕಣ್ಣಿಗೆ ಬಿದ್ದಿದ್ದಾಳೆ ಅಂದ್ರೆ ಅವಳು ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಅರ್ಥ. ನೇರವಾಗಿ ಅವಳು ಮನೆಗೆ ಹೋದ್ರೆ ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಅದೆಲ್ಲ ವರ್ಕೌಟ್ ಆಗಲ್ಲ ಬಿಡು ದೋಸ್ತ್. ಅದೆಲ್ಲ ನೋಡಿ ನೋಡಿ ಬೇಸತ್ತೋಗಿದ್ದೀನಿ. ಆವಾಗ ಅವಳು ಬಂದಿರಲಿಲ್ಲ, ಆದರೆ ಇವಾಗ ಬಂದೇ ಬಂದಿರ್ತಾಳೆ. ಆದರೆ ಅವ್ರ ಮನೆಯವ್ರು ಇದನ್ನೆಲ್ಲ ಹೇಳಲ್ವಲ್ಲ, ಬರೀ ಡಬಲ್ ಗೇಮ್ಗಳು. ನನಗೆ ಆಟ ಆಡಿಸ್ತಾರೆ, ಈ ಇಮ್ರಾನ್ಗೆ ಕಾಗೆ ಹಾರಿಸ್ತಾರೆ. ಒಂದು ಕಾಗೆನ ಎಷ್ಟಂತ ಹಾರಿಸ್ತೀಯಪ್ಪ? ಏನಂದೆ ದೋಸ್ತ್? ಅದು ಈಗ ನೀನು ಅವ್ರ ಮನೆ ಮೇಲೆ ರಣ ಹದ್ನೇ ಹಾರಿಸ್ಬೋದು ಅಂತ ಹೇಳ್ದೆ. ಹೇಗ್ ದೋಸ್ತಾ? ನೋಡು, ಈಗ ನೀನು ಅವಳನ್ನ ನೋಡಿದ್ಯಲ್ವಾ? ಹ್ಞೂ ನೋಡಿದೀನಿ ಗುರು, ವಿಷಯಕ್ಕೆ ಬಾ. ಅದಕ್ಕೆ ನೇರವಾಗಿ ಅವಳ ಮನೆಗೆ ಹೋಗು ಅಂದೆ. ಹಾ ಹೋಗ್ತೀನಿ, ಸರಿಯಾಗಿ ಮಾಡ್ತೀನಿ ನೋಡು ಅವ್ರಿಗೆ. ಹೋಗಿ ಏನ್ ಮಾಡ್ತೀಯಾ? ನಾನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳ್ತೀನಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ತೊಲ್ಗ ಕೇಳ್ತೀನಿ. ಇದಕ್ಕೆ ನಿನಗೆ ಮುಟ್ಟಾಳ ಅನ್ನೋದು. ಯಾಕೆ ಬರಜ್ಜಿ, ಏನಾಯ್ತು? ನಿನಗೆ ಅವಳು ಬೇಕಾ, ಅವಳಿಗೆ ಕೊಟ್ಟಿರೋ ದುಡ್ಡು ಬೇಕಾ, ಅಥವಾ ಎರಡೂ ಬೇಕಾ? ನನ್ಗೆರಡೂ ಬೇಕಪ್ಪ. ಅದಕ್ಕೆ ನಾನು ಹೇಳೋದನ್ನ ಮಾಡು. ಅದೇನು ಅಂತ ಕರೆಕ್ಟಾಗಿ ಹೇಳು ಬರಜ್ಜಿ. ಹೇಗೋ ಅವರು ಅವಳನ್ನ ನೋಡಿಲ್ಲ ಅಂತಿದ್ದಾರೆ. ಅವರಿಗೂ ಅವಳ ಅವಶ್ಯಕತೆ ಇದೆ, ನಿನಗೂ ಅವಳ ಅವಶ್ಯಕತೆ ಇದೆ. ಹಾ ಬಿಲ್ಕುಲ್ ಟೀಕ್ ಹೇ. ಅದಕ್ಕೆ ಅವಳ ಹೆಸರಲ್ಲಿ ಒಂದು ಹ್ಯಾಂಡ್ ಬಿಲ್ ಮಾಡಿ ಎಲ್ಲ ಕಡೆ ಹಂಚ್ಬಿಡು. ಹೇಗಿದೆ ನಮ್ಮ ಪ್ಲಾನು? ದೋಸ್ತ್ ಇದಕ್ಕೆಲ್ಲ ಅವ್ರ ಮನೆಯವ್ರು ಒಪ್ಕೋತಾರೆ ಅಂತ ಹೇಳ್ತೀಯಾ? ಅವರು ಒಪ್ಕೊಂಡಿಲ್ಲ ಅಂದ್ರು ನನ್ನ ಹತ್ರ ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಪ್ಲಾನ್ ಇದೆ. ಸರಿ, ಅದನ್ನೂ ಹೇಳು ದೋಸ್ತ, ಕೇಳ್ಕೊತೀನಿ. ಹ್ಯಾಂಡ್ ಬಿಲ್ ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳು. ದೋಸ್ತ್ ಇದೆಲ್ಲ ಮಾಡಕ್ಕೋದ್ರೆ ನನ್ನ ಕುತ್ತಿಗೆಗೆ ಬರುತ್ತೆ, ಇವೆಲ್ಲ ತುಂಬಾ ರಿಸ್ಕು. ನಿನ್ನನ್ನು ಯಾರು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು? ಅವ್ರನ್ನ ಹೇಳು ಕಂಪ್ಲೇಂಟ್ ಕೊಡಕ್ಕೆ. ಅವ್ರು ಒಪ್ಕೋತಾರ? ಒಪ್ಲಿಲ್ಲ ಅಂದ್ರೆ ಏನು? ಈಗ್ಲೇ ಹಣ ವಾಪಸ್ ಬೇಕು ಅಂತ ಕೇಳು, ಅವಾಗ ಏನ್ ಮಾಡ್ತಾರೆ? ಕೊಡ್ತಾರೆ. ಕರೆಕ್ಟ್ ದೋಸ್ತ, ಇದು ವರ್ಕೌಟ್ ಆಗುತ್ತೆ ನೋಡು. ಕಂಪ್ಲೇಂಟ್ ಕೊಟ್ಮೇಲೆ ಹುಡುಗಿನೂ ಸಿಗ್ತಾಳೆ, ಆಮೇಲೆ ನಿನ್ನ ಹಣನೂ ವಾಪಸ್ ಬರುತ್ತೆ. ಸೂಪರ್ ದೋಸ್ತ ಅಂದ್ರೆ ದೋಸ್ತ, ನಮ್ ಭರತ್ ದೋಸ್ತ. ನೀನ್ ಹೇಳಿದ ಕೆಲ್ಸನ ಈಗಲೇ ಹೋಗಿ ಮಾಡ್ತೀನಿ. ಈಗ ಬೇಡ, ಆಮೇಲೆ ಕೊಡು. ಮತ್ತೆ ಹೀಗೆ ಒಂದು ಪೆಗ್ಗಾಕು. ಕರೆಕ್ಟ್ ದೋಸ್ತ್. ಜಾನಕಿ ಅವರೇ, ಮತ್ತೆ ಏನ್ರಿ ನಿಮ್ದು? ಕೈ ತುಂಬ ನೋವ್ತಾ ಇದೆ, ಬೆನ್ನೋರ್ಸ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಬೆನ್ನೋರ್ಸ್ಕೊಡ್ತೀರಾ? ಕೊಡಿ. ರೀ, ಸ್ವಲ್ಪ ನಿಧಾನ ರೀ. ತರ ತರಾರರರ ತ ತರ ತರಾರರ ತ ತರ ತರಾರರರ ತ ತರ ತರಾರರ. ಮತ್ತೆ ಇನ್ನು ಏನಿದೆ ಹೇಳಿ? ಎಲ್ಲ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ರೀ, ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನನ್ನ ಕೈಲಿ ಆಗೋದಾಗಿದ್ರೆ ನಿಮ್ಮನ್ನ ಯಾಕೆ ಕರಿತಾ ಇದ್ದೆ? ನನ್ನ ಕೈಲಿ ಮಾತ್ರ ಎಲ್ಲಾನು ಆಗುತ್ತಲ್ಲ ರೀ. ಇವಾಗ ಏನಂತ ದಬ್ಬಾಕಿದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಕೈಲಿ ಆಗಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಕೇಳಿದೆ ಅಪ್ಪ, ಅದಕ್ಕೆ ಗುಡ್ಡನೇ ಕುಸಿತವನ ಹತ್ರ ಮಾತಾಡ್ತಾ ಇದ್ದೀರಲ್ಲ. ಓ ಹೌದಾ? ಹಾಗಾದ್ರೆ ತಗೊಳ್ಳಿ, ನೀವೇ ಬರ್ಸ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ. ರೀ, ಆಗ ಮಾತ್ರ ಮಾಡಬೇಡ್ರಿ. ಮೊದಲೇ ತುಂಬ ಓದಾಡ್ತಾ ಇದ್ದೀನಿ, ಮೈಕೈ ಎಲ್ಲ ತುಂಬ ನೋವ್ತಿದೆ. ನನ್ನ ಹತ್ರ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಈಗೇನು ಇದೇನಾ ನಿಮ್ಮ ಫೈನಲ್ ಡಿಸಿಷನ್? ಹೌದು, ಲಾಸ್ಟ್ ಆ್ಯಂಡ್ ಫೈನಲ್ ಡಿಸಿಷನ್. ಸರಿ ಆಯಿತು ಬಿಡಿ, ಬೇಡ. ಅಮ್ಮ, ಅಮ್ಮ,
ಸ್ವಲ್ಪ ಇಲ್ಲಿ ಬಂದು ತಲೆನ ಸಾಕು ನಾನೇ ಒರೆಸ್ತೀನಿ. ಕರ್ಮ. ಯಾಕ್ರಿ ಜಾನಕಿ ಅವರೇ, ಏನಾಯ್ತು? ನಿಮ್ ಬುದ್ಧಿ ನನಗೆ ಗೊತ್ತಿಲ್ವಾ? ಇದಕ್ಕೇನಾ ನನ್ನ ಹತ್ರ ಬೆನ್ ವರ್ಸು ತಲೆ ವರ್ಸು ಅಂತ ಹೇಳೋದು? ಅಲ್ಲ ರೀ, ನಾನಿವಾಗಂಥದ್ದು ಏನು ಮಾಡಿದೆ? ನನ್ನ ಪಾಡಿಗೆ ನಾನು ಸುಮ್ಮನೆ ಇದೆ ತಾನೆ. ನೋಡಿ, ಏನು ಮಾಡೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದೀರಾ. ನೀವು ವ್ರತ ಭಗ್ನ ಆದ್ರೂ ಸುಖ ಮಾತ್ರ ಕೆಡಬಾರ್ದು ಅನ್ನೋರು. ನಾನು ನೋಡ್ಲಿಲ್ವಾ ನೀವು ನನ್ನನ್ನೇ ನೋಡ್ತಾ ಇದ್ರಿ ಅಂತ? ಅಯ್ಯೋ, ನಿಜವಾಗ್ಲೂ ಇಲ್ಲ ರೀ. ನೀವೇನು ಗೊತ್ತಾ, ನನ್ನನ್ನು ರಾಮನ್ ಥರ ನೋಡ್ತಾನೆ ಇಲ್ಲ. ಸ್ಟುಪಿಡ್ ಥರ ಮಾತಾಡಬೇಡಿ. ನಿಮ್ಮನ್ನ ನೀವೇ ಯಾಕೆ ರಾಮಂಗೆ ಹೋಲಿಸ್ಕೋತೀರಾ? ನೀವು ಹೆಸರಿಗಷ್ಟೇ ನೀವು ರಾಮ, ಮಾಡೋದು ನೋಡೋದು ಎಲ್ಲ ಕೃಷ್ಣನ್ ಥರಾನೇ. ರೀ, ಏನ್ರಿ ನೀವು ನನ್ನ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಮುಚ್ಚ್ರಿ ಬಾಯ್, ನಾನ್ಸೆನ್ಸ್. ರೀ ರೀ, ಅರ್ಧಕ್ಕೆ ಬಿಟ್ಟೋಗ್ತಾ ಇದೀರಲ್ರಿ. ನಿಮ್ಮ ಕೈ ಇದೆ ತಾನೇ, ಪೂರ್ತಿ ಮಾಡ್ಕೊಳ್ಳಿ. ಹೇಳು ಫಾತಿಮಾ. ಅಕ್ಕ, ಅಬ್ಬುನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಯಾವಾಗ ಡಿಸ್ಚಾರ್ಜ್ ಮಾಡ್ಕೊಂಬಂದ್ರಿ? ಈಗಕ್ಕ, ಸ್ವಲ್ಪ ಹೊತ್ತಿಗೆ ಮುಂಚೆ. ಅಬ್ಬಾ ನಿಮ್ಮೆಲ್ಲರ ಜೊತೆ ಮಾತಾಡಿದ್ರಾ? ಇಲ್ಲ ಅಕ್ಕ, ಈಗ ಚೆನ್ನಾಗಿದ್ದಾರೆ. ಡಾಕ್ಟರ್ ಮೆಡಿಸನ್ ಕೊಟ್ಟಿದ್ದಾರೆ, ನಾವು ಅದನ್ನು ಕೊಡ್ತಿದ್ದೀವಿ. ಡಾಕ್ಟರ್ ಚೆಕಪ್ಗೆ ಏನಾದರೂ ಬರ್ತೀನಿ ಅಂತ ಹೇಳಿದ್ರಾ? ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಅಕ್ಕ. ಸಾರಿ ಫಾತಿಮಾ, ಆ ಇಮ್ರಾನಿಂದಾಗಿ ನಾನು ಅಮ್ಮಿ ಹತ್ರ ಮಾತಾಡೋಕ್ಕೂ ಆಗಲಿಲ್ಲ. ಪರವಾಗಿಲ್ಲ ಅಕ್ಕ, ಆದರೆ ನಮಗೀಗ ಆ ಇಮ್ರಾನ್ದೇ ಭಯ. ಏನಾಯ್ತು ಫಾತಿಮಾ? ಅದು ಅಕ್ಕ, ನನ್ನ ಹಣನ ಇಲ್ಲೇ ಚುಕ್ತಾ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಮನೆ ಹರಾಜಾಗುತ್ತೆ. ನಾವೇನಾದರೂ ಹಣ ಕೊಡದೆ ಹೋದ್ರೆ ನಮ್ಮ ಮನೇನ ಹರಾಜಾಗ್ತೀನಿ ಅಂತ ಹೇಳಿದಾನೆ. ಏನಕ್ಕ ಮಾಡೋದು? ನಮ್ಗೆ ಈ ಮನೆ ಬಿಟ್ರೆ ಬೇರೆ ಏನೂ ದಿಕ್ಕಿಲ್ಲ. ಎಲ್ರೂ ಬೀದಿಲ್ ನಿಲ್ಬೇಕು ಅಷ್ಟೇ. ಯಾಕೆ ಫಾತಿಮಾ ಈ ಥರ ಎಲ್ಲ ಮಾತಾಡ್ತಿದೀಯಾ? ಅಂಥ ಪರಿಸ್ಥಿತಿ ನಮ್ಗೆ ಯಾವತ್ತೂ ಬರಲ್ಲ. ಇಲ್ಲ ಅಕ್ಕ, ಇಮ್ರಾನ್ ಬಂದ್ರೆ ನಾವು ಮನೆ ಬಿಡ್ಲೇಬೇಕು. ದುಡ್ಡು ಕೊಡ್ದೆ ಬೇರೆ ದಾರಿ ಇಲ್ಲ ಅಕ್ಕ ನಮ್ಗೆ. ಇನ್ನೂ ಒಂದು ವಾರ ಟೈಮ್ ಇದೆ ತಾನೆ, ಹೇಗಾದ್ರೂ ವ್ಯವಸ್ಥೆ ಆಗುತ್ತೆ ಬಿಡು ಫಾತಿಮಾ. ಅಷ್ಟೊಂದು ಹಣ ನಮ್ಗೆ ಯಾರಕ್ಕ ಕೊಡ್ತಾರೆ? ನಾನು ಕೊಡ್ತೀನಿ ಫಾತಿಮಾ. ಏನಕ್ಕ ಹೇಳ್ತಾ ಇದ್ಯಾ? ನೀನ್ ಕೊಡ್ತೀಯಾ? ನಿಮ್ಮ ನೋವಲ್ಲಂತೂ ನನ್ನ ಜೊತೆಗಿರ್ಲಿಲ್ಲ, ಈಗಲೂ ಹೆಲ್ಪ್ ಮಾಡಲಿಲ್ಲ ಅಂದರೆ ಅಲ್ಲ ನನ್ನ ಖಂಡಿತ ಕ್ಷಮಿಸಲ್ಲ ಫಾತಿಮಾ. ನೀನ್ ಹೇಗಕ್ಕ ಅಷ್ಟೊಂದು ಹಣ ಕೊಡ್ತೀಯಾ? ಓದ್ಬೇಕು ಅಂತ ಇದೆಯಾ ತಾನೆ? ನನಗೀಗ ಓದೋದು ಇಂಪಾರ್ಟೆಂಟ್ ಅಲ್ಲ ಫಾತಿಮಾ. ಹೇಗಾದರೂ ಮಾಡಿ ನಾನು ನಿನಗೆ ಹಣ ಅರೇಂಜ್ ಮಾಡ್ತೀನಿ. ನೀನು ಧೈರ್ಯವಾಗಿರು. ಅಕ್ಕ, ನೀನ್ ನಿಜವಾಗ್ಲೂ ಒಂದು ವಾರದಲ್ಲೇ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀಯಾ? ನಿನ್ ಕೈಲಿ ಆಗತ್ತಾ ಅದು?
ನೀನು ಹೆದರ್ಕೋಬೇಡ ಫಾತಿಮಾ, ನಾನು ಎಲ್ಲಿಂದಾದರೂ ಹಣನ ತಂದು ಕೊಟ್ಟೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವೆಲ್ಲ ಬೀದಿ ಪಾಲಾಗೋಕ್ಕೆ ನಾನು ಬಿಡಲ್ಲ. ಥ್ಯಾಂಕ್ಸ್ ಅಕ್ಕ. ಈ ನಿನ್ ಋಣನ ಯಾವತ್ತೂ ಮರೆಯಲ್ಲ. ಯಾಕಕ್ಕ ಅಳ್ತಾ ಇದ್ಯಾ? ನಾನು ಹೇಳಿದ್ರಲ್ಲಿ ಏನಾದರೂ ಬೇಜಾರಾಯ್ತಾ? ಇಲ್ಲ ಕಣೆ, ನೀನು ಹೇಳಿದ್ದು ಏನೂ ತಪ್ಪಿಲ್ಲ. ಎಲ್ಲ ನನ್ನ ಹಣೆ ಬರ ನೋಡು ಫಾತಿಮಾ. ನಮ್ಮನೆಗೆ ಹಣದ ಸಹಾಯ ಮಾಡಿ ಋಣ ತೀರಿಸೋ ಪರಿಸ್ಥಿತಿ ಬಂದಿದೆ. ಸಾರಿ ಅಕ್ಕ, ಎಮೋಷ್ನಲ್ ಆಗಿ ಬಾಯಿ ತಪ್ಪಿ ಋಣ ಅಂತೆಲ್ಲ ಮಾತಾಡ್ಬಿಟ್ಟೆ. ಇರ್ಲಿ ಬಿಡು ಫಾತಿಮಾ, ಪರವಾಗಿಲ್ಲ. ಇಂಥ ಅಕ್ಕನ ಜೊತೆ ಹುಟ್ಟಿದ್ದಕ್ಕೆ ನಿನಗೂ ತುಂಬ ನೋವಾಗಿರ್ಬೇಕಲ್ವಾ? ಪ್ಲೀಸ್ ಅಕ್ಕ, ಆ ಥರ ಎಲ್ಲ ಹೇಳ್ಬೇಡ. ನಿನ್ನಂತ ಅಕ್ಕನ್ ಪಡೆದಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾನೇನೆ ನೀವೆಲ್ಲ ಹೆಮ್ಮೆ ಪಡೋ ಅಂತ ಕೆಲಸ ಮಾಡಿದ್ದೀನಿ? ಕಷ್ಟದಲ್ಲೂ ನಿಮ್ಮ ಜೊತೆ ಇರಲಿಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ದೂರ ಮಾಡೋದೆ. ಪಾಪಿ ಫಾತಿಮಾ, ನಾನು ಪಾಪಿ. ಇಲ್ಲ ಅಕ್ಕ, ನಿಮ್ಮ ಪರಿಸ್ಥಿತಿ ಹಾಗಿದೆ, ಅದಕ್ಕೇನ್ ಮಾಡಕ್ಕಾಗತ್ತೆ? ಅಕ್ಕ ಪ್ಲೀಸ್ ಅಳ್ಬೇಡ ಅಕ್ಕ, ನೀನಾದ್ರೆ ನನಗೂ ಅಳು ಬರುತ್ತೆ. ಇಲ್ಲ ಫಾತಿಮಾ, ನಾನು ಅಳ್ತಾ ಇಲ್ಲ, ನಾನು ಅಳಲ್ಲ. ಅಕ್ಕ, ನೀನ್ ನಮ್ಮ ಜೊತೆ ಇಲ್ದೇ ಇದ್ರೆ ಏನಂತೆ? ಸರಿಯಾದ ಸಮಯಕ್ಕೆ ಬಾವ ಹೆಲ್ಪ್ ಮಾಡಿದಾರಲ್ಲ, ಅಷ್ಟೇ ಸಾಕು. ಅವ್ರಿಲ್ಲ ಅಂದಿದ್ರೆ ಇವತ್ತು ಅಬ್ಬನ್ ನೋಡಕ್ಕೆ ಆಗ್ತಿರ್ಲಿಲ್ಲ. ಫಾತಿಮಾ, ಮತ್ತೆ ನನ್ನ ಮುಂದೆ ಅವ್ರ ವಿಷಯನೇ ಎತ್ಬೇಡ. ಏನಕ್ಕ, ನಿನ್ಗೀಗ್ಲೂ ಬಾವನ್ ಮೇಲ್ ಕೋಪ ಕಡಿಮೆ ಆಗಿಲ್ವಾ? ನೀನ್ ಅನ್ಕೊಂಡಿರೋ ತರ ಅಲ್ಲ ಅಕ್ಕ ಅವರು. ನೋಡು ಫಾತಿಮಾ, ಯಾರು ಹೇಗೆ ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತು. ನೀನು ಮತ್ತೆ ಅದನ್ನೇ ಹೇಳಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಅಕ್ಕ, ಭಾವನಿಂದ ತುಂಬಾ ಉಪಕಾರ ಆಗಿದೆ. ಅಂಥವ್ರನ್ನ ದ್ವೇಷ ಮಾಡೋದು ಸರಿ ಅಲ್ಲ. ಅದನ್ನ ಆ ಅಲ್ಲನೂ ಒಪ್ಪಲ್ಲ. ಅಂದ್ರೆ ಅವ್ರು ಮಾಡಿದ್ದನ್ನ ಅಲ್ಲ ಕ್ಷಮಿಸ್ತಾನ ಫಾತಿಮಾ? ನಮ್ಮಬ್ಬ ಎಷ್ಟು ಖುಷಿ ಖುಷಿಯಾಗೇ ಇದ್ರು, ಆದ್ರೆ ಈಗ ಹಬ್ಬ ಇರೋ ಪರಿಸ್ಥಿತಿಗೆ ಅವರೇ ಕಾರಣ. ಇದನ್ನ ಅಲ್ಲ ಕ್ಷಮಿಸ್ತಾನ? ಇದೆಲ್ಲ ಭಾವ ಮಾಡಿದ್ದಾರೆ ಅಂತ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಕ್ಕ? ನಿನ್ನೆ ಹಾಸ್ಪಿಟಲಲ್ಲಿ ಅಬ್ಬು ಮೇಲೆ ಅಟ್ಯಾಕ್ ಆದಾಗ ಅವ್ರ ಫ್ರೆಂಡ್ನ ಕಳಿಸಿ ಕಾಪಾಡೋದಕ್ಕೆ ನೋಡ್ತಿರ್ಲಿಲ್ಲ ಅಕ್ಕ. ನೀನಾದ್ರೂ ಸ್ವಲ್ಪ ಯೋಚನೆ ಮಾಡಕ್ಕ. ಭಾವ ನಿಜವಾಗ್ಲೂ ಒಳ್ಳೆಯವರು. ಅದೆಲ್ಲ ನಿಜವಾಗ್ಲೂ ಆಗಿಲ್ಲ ಫಾತಿಮಾ. ಬೇಕು ಬೇಕು ಅಂತ ಇವರೇ ನಾಟಕ ಮಾಡಿದಾರಷ್ಟೇ. ಕೊಲ್ಲಕ್ ಕಳ್ಸೋದು ಇವ್ರೆ, ಕಾಪಾಡೋ ಥರ ನಾಟಕ ಮಾಡೋದು ಇವ್ರೆ. ಎಲ್ಲ ಡ್ರಾಮಾ ಫಾತಿಮಾ. ಇವ್ರನ್ನ ಯಾವತ್ತೂ ನಂಬೇಡ. ಏನಕ್ಕ ಹೇಳ್ತಾ ಇದ್ಯಾ ನೀನು? ನಾನು ನಿನ್ಗೀಗ ಏನೂ ಹೇಳೋದಿಲ್ಲ ಫಾತಿಮಾ. ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲಾನು ಗೊತ್ತಾಗುತ್ತೆ. ಆದ್ರೂ ನೀನ್ ಭಾವನ್ ವಿಷಯದಲ್ಲಿ ತಪ್ಪಾಗಿ ಯೋಚನೆ ಮಾಡ್ತಿದ್ಯಾ ಅನಿಸ್ತದೆ. ಪ್ಲೀಸ್ ಫಾತಿಮಾ, ಮತ್ತೆ ನಾನು ನಿನ್ನ ಹತ್ರ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಇನ್ನೊಂದು ವಾರದಲ್ಲಿ ಆ ಇಮ್ರಾನಿಗೆ ಹಣ ತಂದು ಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಹಬ್ಬನ ಚೆನ್ನಾಗಿ ನೋಡ್ಕೋ. ಬಾಯ್. ಲೇ, ಕಬ್ಬಿನ ಗದ್ದೆಗೆ ನೀರು ಬಿಡ್ರಲೇ. ರಾಜ, ಏನ್ ಮಗಳೇ ಮಾಳ್ವಿಕಾ, ಹೇಗಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಅಪ್ಪ, ನಿಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ತೋರಿಸ್ಬಿಟ್ರಲ್ಲ. ಇದೇನಮ್ಮ ಮಾತ್ನಲ್ಲೇ ಬೆಂಕಿ ಕಾರ್ತಿದ್ಯಾ? ಅಂತದ್ ನಾನೇನ್ ಮಾಡ್ದೆ? ಅಪ್ಪ, ಆಸ್ಪತ್ರೆಯಲ್ಲಿ ಆ ಮುತ್ಕನ ಮುಗ್ಸಿ ಅಂದ್ರೆ ಅದು ಆಗಿಲ್ಲ ನಿಮ್ ಕೈಲಿ. ಇಲ್ಲಿ ಇವಳಿಗೊಂದು ಗತಿ ಕಾಣಿಸಿ ಅಂದ್ರೆ ಅದು ಆಗಿಲ್ಲ. ಆದ್ರೆ ನೀವು ಕೂಡ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಇರಮ್ಮ ಇರು, ತಾಳ್ಮೆಯಿಂದ ಇರ್ಬೇಕು ತಾನೆ. ಯಾಕೆ ಹಿಂಗ್ ಸುಮ್ನೆ BP ರೈಸ್ ಮಾಡ್ಕೊಂಡು ಕೂಗಾಡ್ತಿದ್ಯಾ? ಇಲ್ಲಿ ನನ್ನ ತಲೆನ ಬಂಡೆಗೆ ತಗೊಂಡೋಗಿ ಚಚ್ಬೇಕು ಅನಿಸ್ತಾ ಇದೆ. ಯಾಕೆ ಮಗಳೇ, ಅಂಥದ್ದು ಏನಾಯ್ತು ಈಗ? ಆ ಜಾನ್ಕಿ ಕಾಟ ಜಾಸ್ತಿ ಆಗ್ತಿದೆ ಅಪ್ಪ. ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ತಾಳ್ಮೆ ಇರ್ಲಮ್ಮ, ಇಷ್ಟು ಅರ್ಜೆಂಟ್ ಒಳ್ಳೇದಲ್ಲ. ಹಾ, ಅವಳಿಗೂ ಒಂದು ಪ್ಲಾನ್ ಮಾಡಿದ್ದೀನಿ.
ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ನಾನು ಬದುಕಿರೋವರೆಗೂ ನೀವು ಅವಳಿಗೇನು ಮಾಡಲ್ಲ. ಛೇ 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 ಎಂಥ ಮಾತು ಅಂತ ಆಡ್ತೀಯ ಮಗಳೇ. ಈ ನಿಮ್ಮಪ್ಪ ಸುಮ್ಮನೆ ಇದ್ದಾನೆ ಅಂದರೆ ಏನೋ ಒಂದು ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ನೀನು ಹೇಳ್ತಾನೆ ಇರು, ನಾನು ಕೇಳ್ತಾನೆ ಇರ್ತೀನಿ. ಆಮೇಲೆ ಫೋನ್ ಕಟ್ ಮಾಡು. ಇವಾಗ ನೀನು ಎಲ್ಲಿದ್ದೀಯ ಮಗಳೇ? ಇನ್ನೆಲ್ಲಿರ್ಲಿ, ಈ ಮನೇಲೆ ಬಿದ್ದಿದ್ದೀನಿ. ಸಮಾಧಾನ ಮಾಡ್ಕೊಳಮ್ಮ. ಒಳ್ಳೆ ವಿಷಯ ಹೇಳ್ಬೇಕಾದ್ರೆ ಯಾಕೆ ಈ ರೀತಿ ದುಡುಕ್ತೀಯ ನೀನು? ಅದೇನಂತ ಬೇಗ ಹೇಳಿ ಅಪ್ಪ. ತುಂಬಾ ಅವಸರ ಮಗಳೇ ನಿನಗೆ. ಇರ್ಲಿ ಬಿಡು, ಈಗ ನೀನು ನೇರವಾಗಿ ನಿಮ್ಮನೆ ಹಾಲ್ಗೋಗು. ಅಲ್ಲೋಗಿ ಏನ್ ಮಾಡ್ಲಿ? ಯಾಕೆ ಹೀಗೆ ತಲೆ ಬುಡ ಇಲ್ದೆಲ್ಲ ಮಾತಾಡ್ತಿದ್ಯಾ ನೀನು? ನಾನು ಹೇಳ್ದಷ್ಟು ಮಾಡು ಮಗಳೇ. ನಿನ್ಗೊಂದು ಅದ್ಭುತ ತೋರ್ಸೋದ್ ಬೇಡವಾ? ನೇರವಾಗಿ ಹಾಲ್ಗೋಗು. ಅದೇನು ಅಂತ ಇಲ್ಲೇ ಫೋನಲ್ಲಿ ಹೇಳ್ಬೋದಲ್ವಪ್ಪ? ಇಲ್ಲೇ ಹೇಳ್ಬಿಟ್ರೆ ನಿನ್ ರೈಸ್ ಆಗಿರೋ BP ವೀಕ್ ಆಗೋದು ಹೇಗೆ ಹೇಳು? ಅದೇನ್ ಮಾಡಿದೀರಾ ಅಪ್ಪ? ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗಿ 10 ಸೆಕೆಂಡ್ ವೆಯ್ಟ್ ಮಾಡು. ಎಲ್ಲರ ಮಾತುನು ಮೌನವಾಗಿ ಬದಲಾಗುತ್ತೆ. ನಿಜ ಹೇಳ್ತಾ ಇದ್ದೀರಾ ಅಪ್ಪ? ನಿನ್ನ ಮೇಲೆ ಆಡೇಟ್ ಹೇಳ್ತೀನಮ್ಮ. ಅದನ್ನ ನೋಡಿ ನೀನು ಖುಷಿ ಆಗ್ತೀಯ. ಆಮೇಲೆ ನಿಮ್ಮ ಅಪ್ಪನ ಕರಾಮತ್ತೇನು ಅಂತ ಕೊಂಡಾಡ್ತೀಯ. ಅದೇನ್ ಮಾಡಿದಿರೋ ಏನೋ. ಸರಿ, ಅಲ್ಲಿ ಹೋಗಿ ಕಾಲ್ ಮಾಡ್ತೀನಿ, ತಡೀರಿ. ಏಯ್ ಬಂದ್ರಲ್ಲೋ, ಎಷ್ಟೊತ್ತ ಕೂತ್ಕೋತೀರಾ? ನಾರಾಯಣ, ನಮ್ಮ ರಾಮನ್ ಕೇಸದ ವಿಚಾರ ಏನಾದ್ರು ಗೊತ್ತಾಯ್ತಾ? ಪೊಲೀಸ್ನವ್ರು ಏನು ಹೇಳಿದ್ರು? ಕೇಳಿದ್ದೀನಮ್ಮ. ರಾಮನ ಸ್ವಲ್ಪ ದಿವಸ ಆಚೆ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಅವನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ಹೊರಗಡೆ ಕಳ್ಸೋದು ಬೇಡಮ್ಮ. ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅಷ್ಟು ಮಾಡಿದ್ರೆ ಸಾಕು. ದೇವ್ರೆ, ಅಷ್ಟಾದರೆ ಸಾಕಪ್ಪ. ನಮ್ಮ ರಾಮಂದೇನು ತಪ್ಪಿಲ್ಲ ಅಂತ ಗೊತ್ತಾದರೆ ಅಷ್ಟು ಸಾಕು ರೀ. ಅನ್ನಪೂರ್ಣ, ನೀನೇನು ಯೋಚನೆ ಮಾಡಬೇಡ. ಆ ದೇವರು ನಮ್ಮ ಕೈ ಬಿಡಲ್ಲ. ನಾರಾಯಣ, ಪೂಜೆ ಅಂದ ತಕ್ಷಣ ನೆನಪಾಯ್ತು. ಈ ಸತಿ ರಾಮನವಮಿಗೆ ರಾಮನ್ಗೆ ಬೆಳ್ಳಿ ಕವಚ ಸೇವೆ ಮಾಡೋಣ. ನಮಗೆ ಬಂದಿರೋ ಕಷ್ಟಗಳೆಲ್ಲ ನಿವಾರಣೆ ಆದರೆ ಸಾಕು. ಆಯ್ತಮ್ಮ, ಮಾಡಿಸೋಣ ಬಿಡು. ಅದಕ್ಕೇನಂತೆ, ರಾಮನವಮಿ ಇನ್ನೂ ದೂರ ಇದೆಯಲ್ಲ. ಇದ್ರೇನೋ, ಈಗಲೇ ಸೇವೆ ಮಾಡಿಸ್ತೀವಿ ಅಂತ ಅನ್ಕೊಂಡ್ರೆ ಆಯ್ತು. ಆಯ್ತು ಬಿಡಮ್ಮ. ಇನ್ನು 2 ದಿನ ಬಿಟ್ಟು ನಮ್ಮ ಕಮಿಟಿ ಮೀಟಿಂಗ್ ಇದೆ. ಆಗ ನಾನೇ ಎಲ್ಲರಿಗೂ ವಿಷಯ ತಿಳಿಸ್ತೀನಿ. ಈ ವರ್ಷ ಶ್ರೀರಾಮನಿಗೆ ಬೆಳ್ಳಿ ಕವಚದ ಸೇವೆ ಮಾಡಿಸ್ತೀನಿ ಅಂತ ಎಲ್ಲರಿಗೂ ಹೇಳ್ತೀನಿ. ರೀ, ಈ ವರ್ಷ ಕಮಿಟಿ ಮೀಟಿಂಗಿಗೆ ಇನ್ನೂ ನಿಮಗೆ ಬರಕ್ಕೆ ಹೇಳಿಲ್ಲ ಅಲ್ವಾ? ಹೌದಲ್ವಾ? ಇಷ್ಟೊತ್ತಿಗೆ ಹೇಳಬೇಕಾಗಿತ್ತು. ಅವ್ರು ಏನು ಕೆಲಸದಲ್ಲಿದ್ದಾರೋ ಏನೋ. ಇನ್ನೂ 2 ದಿನ ಇದೆಯಲ್ಲ. ನೋಡೋಣ, ಅಷ್ಟರಲ್ಲಿ ಆಹ್ವಾನ ಕೊಡ್ತಾರೆ ಬಿಡು. ರಾಯರೇ, ಓಹ್ ನೋಡು, ನೆನೆದವರ ಮನದಲ್ಲಿ ಅಂದಂಗೆ ಆಹ್ವಾನ ಪತ್ರಿಕೆ ಬಂದೇ ಬಿಡ್ತು. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ತೆ. ನಮಸ್ಕಾರ. ಕೂತ್ಕೊ ಬನ್ನಿ. ಅನ್ನಪೂರ್ಣ, ಕಾಫಿ ತಗೊಂಡು. ಅದೆಲ್ಲ ಏನು ಬೇಡ. ಬರ್ತಾ ರಾಮಶಾಸ್ತ್ರಿಗಳು ಮನೆಗೆ ಹೋಗಿದ್ವಿ, ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಓ, ರಾಮಶಾಸ್ತ್ರಿಗಳ ಮನೆಗೆ ಹೋಗಿದ್ರಾ? ಅವ್ರು ಬರ್ಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ? ನಮಗೆ ಮಾತಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ. ಮತ್ತೆ ಈ ವರ್ಷ ರಾಮನವಮಿ ಉತ್ಸವ ಹೇಗೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನೋಡಿ, ಈ ವರ್ಷ ರಾಮನವಮಿಗೆ ರಾಮ ಕವಚ ಸೇವೆ ಮಾಡಬೇಕು ಅಂತ ಹರಕೆ ಹೊತ್ಕೊಂಡಿದ್ದೀವಿ. ಎಲ್ರಿಗೂ ಹೇಳ್ಬಿಡಿ. ಇರಮ್ಮ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಅವ್ರೇನು ಹೊಡೋಗಲ್ಲ. ನೀವೇ ಹೇಳಿ ರಾಯ್ರೆ, ಈ ವರ್ಷ ಹೇಗೆ ಮಾಡೋಣ? ಅದು ರಾಯ್ರೆ, ನಾವೀಗ ರಾಮನವಮಿ ಉತ್ಸವದ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ.